ಕರ್ನಾಟಕದ ಮಟ್ಟಿಗೆ ಪುಷ್ಪ 2 ಎನ್ನುವ ಸಿನಿಮಾ ಒಂದು ಕಡೆ ಅದು ಪ್ರಚಾರ ಪಡ್ಕೊಳ್ತಿರತಕ್ಕಂಥ ರೀತಿಯೇ ಬೇರೆ, ವಾಸ್ತವನೇ ಬೇರೆ ಅನ್ನೋ ರೀತಿಯಲ್ಲಿ ಆಗಿದೆಯಾ ಅಂತ. ಕನ್ನಡಿಗರ ಕೆಂಗಣ್ಣಿಗೆ ಈ ಒಂದು ಸಿನಿಮಾ ಇದೀಗ ಗುರಿಯಾಗ್ತಾ ಇದೆ ಅಂತ. ವಿಷಯ ಏನು ಅಂತ ಹೇಳಿದ್ರೆ ನೋಡಿ, 12,000 ಸ್ಕ್ರೀನ್ಗಳಲ್ಲಿ ವಿಶ್ವಾದ್ಯಂತ ಇದು ಬಿಡುಗಡೆ ಆಗ್ತಾ ಇದೆ ಅಂತ ಸುದ್ದಿ. ಟಿಕೆಟ್ ಬೆಲೆ 2,000 ಇದೆ, 2,500 ಇದೆ, 3,000 ರೂಪಾಯಿವರೆಗೂ ಹೋಗಿದೆ ಕರ್ನಾಟಕದಲ್ಲಿ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಟಿಕೆಟ್ ಬೆಲೆ ಒಂದು ಕಡೆ ಇರಲಿ, ಇದಕ್ಕೆ ರೆಸ್ಪಾನ್ಸ್ ಹೇಗಿದೆಯಪ್ಪ ಅಂತ ಬಂದಾಗ ರೆಸ್ಪಾನ್ಸ್ ಇವರು ಟಿಕೆಟ್ ಬೆಲೆ ಏರಿಸಿರುವ ರೀತಿಯಲ್ಲಿ ಇಲ್ಲ. ಏನೋ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, 3,000 ಕೊಟ್ಟು ನೋಡಿಬಿಡ್ತಾರೆ, ಇದನ್ನು 2,500 ಕೊಟ್ಟು ನೋಡ್ತಾರೆ, ಆ ಥರ ಇಲ್ಲ. ಏನಾಗಿದೆ ಅಂತ ಹೇಳಿದ್ರೆ, ತೆಲಂಗಾಣದಲ್ಲಿ, ಆಂಧ್ರ ಈ ಒಂದು ವಿಚಾರಗಳಲ್ಲಿ ಕನ್ನಡ ಸಿನಿಮಾಗಳು ಹೋದಾಗ ಅಂತ ಒಳ್ಳೆ ರೆಸ್ಪಾನ್ಸ್ ಕೊಡಲ್ಲ, ಅವರು ಸ್ಕ್ರೀನ್ಗಳನ್ನು ಕೊಡಲ್ಲ, ಸಿಗ್ತಾ ಇರಲಿಲ್ಲ. ಈಗ ಒಂದು ಕಡೆ ಆ ಒಂದು ಬೇಸರ ಕನ್ನಡಿಗರಲ್ಲಿ ಇರುತ್ತೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಪುಷ್ಪ 2 ಸಿನಿಮಾಗೆ ಕರ್ನಾಟಕದಲ್ಲಿ ಹೇಳಿಕೊಳ್ಳುವಂಥ ರಿಯಾಕ್ಷನ್ ಸಿಗ್ತಾ ಇಲ್ಲ. ಹೇಗೆ ಅಂತ ಹೇಳಿದ್ರೆ ನೋಡಿ, ಟಿಕೆಟ್ ಬುಕ್ಕಿಂಗ್ ಆಗದೆ ಥಿಯೇಟ್ರ್ಗಳು ಖಾಲಿ ಇವೆ. ನೋಡುವುದಕ್ಕೆ ಏನೋ ಒಂದು ಟಿಕೆಟು ಸಿಗಲ್ವೇನೋ ಅಂತ ಜನ ಒದ್ದಾಡಬೇಕಿಲ್ಲಿ, ಟಿಕೆಟೇ ಸಿಗಲ್ವೇನೋ ಅನ್ನೋ ರೀತಿಯಲ್ಲಿ ಇದರ ಬಗ್ಗೆ ಒಂದು ಪ್ರಚಾರ ಬರ್ತಾ ಇದೆ. ನಾವು ಚೆಕ್ ಮಾಡ್ಕೊಂಡು ಹೋದಾಗ ಬೆಂಗಳೂರಿನ ಬಹುತೇಕ ಮಲ್ಟಿಪ್ಲೆಕ್ಸ್ ಮತ್ತು ಥಿಯೇಟ್ರ್ಗಳಲ್ಲಿ ಖಾಲಿ ಇವೆ. ಇವತ್ತು ರಾತ್ರಿಯಿಂದನೇ ವಿಶ್ವಾದ್ಯಂತ ಪುಷ್ಪ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದರೆ ಟಿಕೆಟ್ಗಳು ಸೇಲ್ ಆಗದೆ ಪುಷ್ಪ 2 ನಿರ್ಮಾಪಕರು ಚಿಂತೆಗೀಡಾಗ್ತಾ ಇದ್ದಾರೆ. ನಿರ್ಮಾಪಕರಿಗಿಂತ ವಿತರಕರಿಗೂ ಒಂದು ಕಡೆ ಟೆನ್ಷನ್ ಇದ್ದೇ ಇರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ 30 ಕೋಟಿ ಅಂತ ಕಾಣುತ್ತೆ. ಕರ್ನಾಟಕದಲ್ಲಿ ಬಳ್ಳಾರಿ ಮೂಲದ ವಿತರಕರೊಬ್ಬರು 30 ಕೋಟಿಗೆ ಈ ಸಿನಿಮಾದ ವಿತರಣೆ ಹಕ್ಕನ್ನು ತೊಗೊಂಡಿದ್ದಾರೆ ಅಂತ. ತಗೊಂಡ್ಮೇಲೆ ಟಿಕೆಟ್ ಬುಕ್ ಆಗಬೇಕಲ್ವಾ? ಟಿಕೆಟ್ ಬುಕ್ ಆಗದಿದ್ರೆ ಅವ್ರೇನು ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ರೈಸ್ ಆಗ್ತಾ ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಎಲ್ಲ ಭಾಷೆ ಎಲ್ಲ ರಾಜ್ಯದಲ್ಲಿ ಹೋಗಿ ಇದೇ ಪುಷ್ಪ 2 ಸಿನಿಮಾದ ತಂಡ ಒಂದು ಇವೆಂಟನ್ನು ಮಾಡ್ಕೊಂಡು ಬಂದಿದ್ದಾರೆ, ಕರ್ನಾಟಕಕ್ಕೆ ಬರಲಿಲ್ಲ. ದುಬಾರಿ ದರಕ್ಕೆ ಟಿಕೆಟ್ಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 2,500, 3,000, 1,200 ರೂಪಾಯಿ, 1,000 ರೂಪಾಯಿ ಎಲ್ಲ ಈ ಥರ ಮಾರ್ತಾ ಇದ್ದಾರೆ. ತೆಲುಗಿನಲ್ಲಿ ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಸ್ಕ್ರೀನ್ ಕೊಡಲ್ಲ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳನ್ನೇ ಎತ್ತಂಗಡಿ ಮಾಡಿ ಪುಷ್ಪಾಗೆ ಥಿಯೇಟ್ರನ್ನ ಕೊಟ್ಟಿದ್ದಾರೆ. ಈ ಒಂದು ವಿಚಾರಗಳ ಕಾರಣಕ್ಕೂ ಕೂಡ ಒಂದಷ್ಟು ಆಕ್ರೋಶವೂ ಇದೆ. ಜೊತೆಗೆ ಪುಷ್ಪ ತಂಡ ಏನದು ಅಂದುಕೊಂಡಿತ್ತೋ ಆ ಥರದ ಒಂದು ರಿಯಾಕ್ಷನ್ ಸಿಗ್ತಾ ಇಲ್ಲ ಅಂತ ಡೀಟೇಲ್ಸ್ ಕೊಡಲಿಕ್ಕೆ ಪ್ರಭು ಇದ್ದಾರೆ. ಪ್ರಭು, ಈಗ ನಾವು ಥಿಯೇಟ್ರಲ್ಲಿ ಟಿಕೆಟ್ಗಳ ಬುಕ್ಕಿಂಗ್ ವಿಚಾರಕ್ಕೆ ಬಂದರೆ ಕಾಣಿಸ್ಬಿಡುತ್ತೆ. ಈಗ ನಾವೀಗ ಆನ್ಲೈನಲ್ಲಿ ಓಪನ್ ಮಾಡಿ ನೋಡಿಬಿಟ್ರೆ ಸ್ಕ್ರೀನ್ ಮೇಲೆ ನೋಡಬಹುದಾಗುತ್ತೆ. ಇವರೇನೋ ಈ ಥರದ್ದು ಹೇಳಿದ ತಕ್ಷಣ 12,000 ಥಿಯೇಟ್ರು, ಆ ರೆಕಾರ್ಡ್, ಧೂಳಿಪಟ ಎಲ್ಲ ಕೇಳಿದಾಗ ವಿಪರೀತ ಟಿಕೆಟ್ ಬುಕ್ ಆಗಿಬಿಟ್ಟು ವಾರಗಟ್ಟಲೆ ಸೀಟೇ ಸಿಗಲ್ವೇನೋ, ಟಿಕೆಟ್ ಸಿಗಲ್ವೇನೋ ಅನ್ನೋ ಥರ ಇತ್ತು. ವಾಸ್ತವ ಏನಿದೆ ಇದು ಅಂತ? ನಿಜಕ್ಕೂ ರಮಕಾಂತ್, ನೀವು ಹೇಳಿದ ಹಾಗೆ ಆ ಚಿತ್ರದ ಅಬ್ಬರ ಮತ್ತು ಅದರ ಪ್ರಚಾರ ಕಾರ್ಯ ಜೋರಾಗಿದೆ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 12,000 ಸ್ಕ್ರೀನ್ಗಳಲ್ಲಿ ತೆರೆ ಕಾಣುತ್ತಾ ಇದೆ ಪುಷ್ಪ 2. ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅಭಿಮಾನಿಗಳಲ್ಲಿ. ಆದರೆ ಕರ್ನಾಟಕದ ಮಟ್ಟಿಗೆ ನೋಡೋದಾದರೆ ಖಂಡಿತವಾಗಲೂ ಕನ್ನಡಿಗರ ಆಕ್ರೋಶಕ್ಕೆ ಈ ಸಿನಿಮಾ ಗುರಿಯಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಥಿಯೇಟರ್ಗಳಲ್ಲಿ ಬುಕ್ ಮೈ ಶೋ ಓಪನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಸೀಟ್ಗಳು ಖಾಲಿ ಹೊಡಿತಾ ಇರೋದು ನೋಡಿದ್ರೆ ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಯಾಕಂತೇಳಿದ್ರೆ ಕನ್ನಡಿಗರು ವಿಶಾಲ ಹೃದಯದವರು, ತಮ್ಮ ಭಾಷೆಯೊಂದಿಗೆ ಬೇರೆ ಭಾಷೆಯನ್ನು ಕೂಡ ಪ್ರೀತಿ ಮಾಡ್ತಾರೆ, ಗೌರವ ಮಾಡ್ತಾರೆ, ಆ ಸಿನಿಮಾಗಳನ್ನು ಕೂಡ ಮೆಚ್ಚುತ್ತಾರೆ. ಆದರೆ ಪುಷ್ಪ 2 ಅಂತ ಬಂದಾಗ ಯಾಕೆ ಆಕ್ರೋಶಕ್ಕೆ ಕಾರಣ ಆಗಿದೆ ಅನ್ನೋದನ್ನ ನೀವು ವಿವರವಾಗಿ ಹೇಳ್ತಾ ಇದ್ರಿ. ಬಟ್ ಈಗ ಕನ್ನಡದಲ್ಲಿ ತೆರೆಕೊಂಡಿರುವಂಥ 400ಕ್ಕಿಂತ ಹೆಚ್ಚು ಚಿತ್ರಮಂದಿರಗಳಲ್ಲಿ ಪುಷ್ಪ 2 ರಿಲೀಸ್ ಆಗ್ತಾ ಇದೆ. ಇವತ್ತು ರಾತ್ರಿಯಿಂದಲೇ ಬಿಡುಗಡೆ ಆಗ್ತಾ ಇದೆ ಹಲವು ಚಿತ್ರಮಂದಿರಗಳಲ್ಲಿ. ಆದರೆ ನಾವು ವಾಸ್ತವಾಂಶ ನೋಡಿದಾಗ ಏನಾಗ್ತಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದರಲ್ಲೂ ಸಿಂಗಲ್ ಸ್ಕ್ರೀನ್ ಆಗಿರ್ಬೋದು, ಮತ್ತು ದೊಡ್ಡ ಪ್ರತಿಷ್ಠಿತ ಮಾಲ್ಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಸೀಟ್ಗಳು ಖಾಲಿ ಹೊಡಿತಾ ಇದೆ. ಅಂದರೆ ನಿರೀಕ್ಷೆಗೆ ತಕ್ಕನ ಹಾಗೆ ಅಲ್ಲಿ ಸೀಟ್ಗಳು ಬುಕ್ ಆಗಿಲ್ಲ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ದರ ರೇಟ್ ನೋಡ್ತಾ ಇದ್ದೀವಿ, 1,200 ರೂಪಾಯಿಂದ 3,000ವರೆಗೂ ಕೂಡ ರೇಟ್ ಇದೆ. ಅದರಲ್ಲೂ ಕೂಡ ಸಾಮಾನ್ಯ ಜನರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡುವಂಥ ಅವಕಾಶನೂ ಕೂಡ ಇಲ್ಲ. ಸ್ಟಾರ್ಟಿಂಗ್ಗೆ 600 ರೂಪಾಯಿ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಈಗ ಇತ್ತೀಚೆಗೆ ಶ್ರೀಮುರಳಿ ಅಭಿನಯದ ಬಗೆರ ಸಿನಿಮಾ ಬಿಡುಗಡೆ ಆಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಥಿಯೇಟರ್ಗಳೇ ಸಿಕ್ಕಿರಲಿಲ್ಲ. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಸಿನಿ ಪ್ರೇಕ್ಷಕರು ಒಪ್ಕೊಂಡಿದ್ರು. ಆದರೆ ಹಂತವಾಗಿ ನೋಡಿದಾಗ ಅಲ್ಲಿ ಕೆಲವೊಂದಿಟ್ಟು ಯೂಟ್ಯೂಬರ್ಗಳಾಗಿರ್ಬೋದು ಮತ್ತು ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಬುಕಿಂಗ್ ಹೇಗಾಗ್ತಿದೆ ಅಂತ ಪ್ರಭು, ಬುಕಿಂಗ್ ಹೇಗಾಗ್ತಿದೆ ನೋಡಬಹುದಾ? ಖಂಡಿತ ರಮಕಾಂತ್, ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ ಒಂದರ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ನೋಡಿ, ನಾಳೆಯ ಡೇಟನ್ನು ಹಾಕಿದ್ದೀನಿ, ಗುರುವಾರದ ಡೇಟನ್ನು ಹಾಕಿದ್ದೀನಿ. ಬೆಳಗ್ಗೆ 6:30 ಶೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಕಾಣಿಸ್ತಾ ಇದೆ 1,150 ರೂಪಾಯಿ ಇದೆ. ಇಲ್ಲಿ VIP ಎಕ್ಸಿಕ್ಯೂಟಿವ್ ಮತ್ತು ಪ್ರೀಮಿಯಮು 1,200 ರೂಪಾಯಿ ಟಿಕೆಟನ್ನು ಬುಕ್ ಮಾಡಿದ್ದಾರೆ. ಓಪನ್ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ರಮಕಾಂತ್ ನೋಡ್ತಾ ಇದ್ದೀರಿ, ಬಹುತೇಕವಾಗಿ ಖಾಲಿ ಇದ್ದಾವೆ. ಬಹುತೇಕವಾಗಿ ನೋಡ್ತಾ ಇದ್ದೀವಿ, ಒಂದು ಸಾಲಿನಲ್ಲಿ 3, 2, 1, ಒಂದೊಂದು ಸಾಲಿನಲ್ಲಿ ಯಾವುದು ಕೂಡ ಬುಕ್ ಆಗಿಲ್ಲ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಕೇವಲ ಇದಷ್ಟೇ ಅಲ್ಲ ರಮಕಾಂತ್, ಮಲ್ಟಿಪ್ಲೆಕ್ಸ್ ಅಷ್ಟೇ ಅಲ್ಲ, ಸಿಂಗಲ್ ಸ್ಕ್ರೀನ್ ನೋಡ್ತಾ ಇದೀವಿ ರಮಕಾಂತ್. ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಸಿಂಗಲ್ ಸ್ಕ್ರೀನ್ಗಳಲ್ಲೂ ಕೂಡ
ಇಲ್ಲಿ ಹೆಚ್ಚಿನ ಒಂದು ಸೀಟ್ಗಳು ಬುಕ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ದರ ನಿಗದಿಯನ್ನ ಜಾಸ್ತಿ ಮಾಡೋದು ಬಹುತೇಕವಾಗಿ ನೋಡ್ತಾ ಇದ್ದೀವಿ ನೋಡಿ. ಬೆಂಗಳೂರಿನ ಪ್ರತಿಷ್ಠಿತ ಕೆಲವೊಂದಿಷ್ಟು ಚಿತ್ರಮಂದಿರಗಳು, ಮಾಲ್ಗಳು ಎಲ್ಲವನ್ನು ಕೂಡಿದ್ರೆ ಖಾಲಿ ಹೊಡಿತಾ ಇದ್ದಾವೆ. ನೀವೇ ಹೇಳಿದ ಹಾಗೆ ದರ ನಿಗದಿ ಜಾಸ್ತಿ ಮಾಡಿದ್ದು ಮತ್ತೆ ಭಗೀರಂದು. ಆಮೇಲೆ ಅಲ್ಲು ಅರ್ಜುನ್ ಅವರು ಕೇರಳಕ್ಕೆ ಹೋಗ್ತಾರೆ, ತಮಿಳುನಾಡಿಗೆ ಹೋಗ್ತಾರೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ. ಅಲ್ಲಿ ಬಿಹಾರದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ರು, ಆದರೆ ಕರ್ನಾಟಕದಲ್ಲಿ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಕನ್ನಡ ಅವ್ರಿಗೆ ಬರೋದಿಲ್ಲ, ಮತ್ತೆ ನಾನು ಅಲ್ಲಿ ಮುಜುಗರಕ್ಕೆ ಒಳಗಾಗ್ಬೋದು ಅನ್ನುವಂಥ ಒಂದು ಅಸಡ್ಡೆ ಮೇಲೆ ಅವ್ರು ನಿರಾಕರಿಸಿದ್ರು ಅನ್ನುವಂಥ ಒಂದು ಬಹಳ ಅಪವಾದ ಇದೆ. ಬಟ್ ಒಂದು ದುರಂತ ಅಂತ ಹೇಳಿದ್ರೆ ನಮ್ಮ ಚಿತ್ರಮಂಡಳಿ ಏನು ವಾಣಿಜ್ಯ ಚಿತ್ರಮಂಡಳಿ ಏನಿದೆ, ಫಿಲ್ಮ್ ಚೇಂಬರ್ ಬಹಳ ಅಬ್ಬರಿಸಿತ್ತು. ಆರಂಭದಲ್ಲಿ ನಾವು ಪುಷ್ಪ 2 ರಿಲೀಸ್ ಮಾಡೋದಿಲ್ಲ, ಬಾಯ್ಕಟ್ ಮಾಡ್ತೀವಿ ಅಂತೇಳಿ ಅಬ್ಬರಿಸಿದ್ರು. ಆದ್ರೆ ಈಗ ನೋಡಿದ್ರೆ ಎಲ್ಲರೂ ಕೂಡ ಸೈಲೆಂಟ್, ಯಾರೊಬ್ರು ಕೂಡ ಮಾತನಾಡ್ತಾ ಇಲ್ಲ, ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಬಟ್ ಒಟ್ಟಿನಲ್ಲಿ ನಮ್ಗೆ ಅನಿಸ್ತಾ ಇದೆ ಕರ್ನಾಟಕದಲ್ಲಂತೂ ಕೂಡ ಪುಷ್ಪ 2 ಸಿನಿಮಾ ಅಷ್ಟೊಂದು ನಿರೀಕ್ಷೆಗೆ ತಕ್ಕನಾಗಿ ಓಡೋದಿಲ್ಲ. ಮತ್ತು ಆದಿಪುರುಷ್ ಮತ್ತು ಕಂಗುವ ಸಿನಿಮಾಗಳು ಹೇಗೆ ನಿರೀಕ್ಷೆಯನ್ನು ಹುಸಿ ಮಾಡೋದು ಅದೇ ಹಾದಿಗೆ ಸಾಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇವೆಲ್ಲ ಖಾಲಿ ಇರುವಂಥ ಸೀಟ್ಗಳು ನೋಡಿದ್ರೆ ಬಹಳ ಕ್ಲಿಯರ್ ಆಗಿ ನಮಗೆ ಪಿಕ್ಚರ್ ಸಿಗುತ್ತೆ. ರಮಕಾಂತ್, ಓಕೆ, ಥ್ಯಾಂಕ್ ಯು ಪ್ರಭು.